ಇವತ್ತು ಹೋಗ್ತಿರೋದಂತೂ ಔಟಿಂಗು, ಅಲ್ಲಿ ತಿನ್ನೋದಂತೂ ಜಂಕ್ ಫುಡ್. ಈ ಜಂಕ್ ಫುಡ್ ಹೆಲ್ದಿ ಇರಲ್ಲ, ಇದು ನಮ್ಮ ಹೆಲ್ತ್ ನ ಹಾಳು ಮಾಡ್ಬಿಡುತ್ತೆ ಅನ್ನೋ ಥಾಟ್ಸ್ ಪದೇ ಪದೇ ನಮಗೆ ಇರಿಟೇಟ್ ಮಾಡ್ತಿರುತ್ತೆ ಅಲ್ವಾ? ಸೊ ಈ ಇರಿಟೇಟಿಂಗ್ ಥಾಟ್ಸ್ ನ ಅವಾಯ್ಡ್ ಮಾಡಕ್ಕೆ ಕೆಲವೊಂದು ಜೀನಿಯಸ್ ಹ್ಯಾಕ್ಸ್ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಹ್ಯಾಕ್, ಜಂಕ್ ಫುಡ್ ನಮ್ಮ ಕಣ್ಣು ಮುಂದೆ ಇದೆ ಅಂದ ಮಾತ್ರಕ್ಕೆ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಓನ್ಲಿ ನೆಸೆಸಿಟಿ ಇದ್ರೆ, ಅಂದ್ರೆ ಏನೋ ಒಂದು ಸೆಲೆಬ್ರೇಷನ್ ಇದೆ, ಇವೆಂಟ್ ಇದೆ, ಏನೋ ಒಂದು ಔಟಿಂಗ್ ಹೋಗ್ತಿದೀವಿ ಯಾವಾಗೋ ಒಂದ್ಸರಿ ಅಂದಾಗ ಮಾತ್ರ ನಾನು ತಿಂತೀನಿ, ಸುಮ್ನೆ ಕಣ್ಮುಂದೆ ಇದೆ ಅಂತ ತಿನ್ನಲ್ಲ ಅಂತ ನೀವು ಡಿಸೈಡ್ ಮಾಡಿರ್ಬೇಕು. ಸೆಕೆಂಡ್ ಒನ್ ಏನು ಅಂದ್ರೆ, ನೆವರ್ ಈಟ್ ಜಂಕ್ ಫುಡ್ ಆನ್ ಎಂಟಿ ಸ್ಟಮಕ್ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ತುಂಬಾ ಹಸುವಾದಾಗ ಜಂಕ್ ಫುಡ್ ನ ಅವಾಯ್ಡ್ ಮಾಡಬೇಕು. ಆ ಟೈಮಲ್ಲಿ ನಾವು ಫಸ್ಟ್ ಬಾಡಿನ ಕಾಮ್ ಡೌನ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಆ ಮೂಮೆಂಟ್ ಅಲ್ಲಿ ಫ್ರೂಟ್ ಅಥವಾ ಒಂದು ಪ್ರೋಟೀನ್ ಸ್ನಾಕ್ ಅನ್ನ ತಗೊಂಡ್ರೆ ನಮ್ಮ ಹಂಗರ್ ಏನಿರುತ್ತಲ್ಲ ಅದು ಕಾಮ್ ಡೌನ್ ಆಗುತ್ತೆ. ಅವಾಗ ನಮ್ಮ ಬ್ರೈನ್ ಆಟೋಮೆಟಿಕಲಿ ಮೈಂಡ್ಫುಲ್ ಈಟಿಂಗ್ ನ ಮಾಡಬಹುದು. ಥರ್ಡ್ ಹ್ಯಾಕ್, ಈ ಜಂಕ್ ಫುಡ್ ನ ಈಸಿಲಿ ರೀಚಬಲ್ ಪ್ಲೇಸಸ್ ಅಲ್ಲಿ ಇಡಕ್ ಹೋಗ್ಬೇಡಿ. ಯಾವಾಗ ತಿನ್ಬೇಕು ಅನ್ಸುತ್ತಲ್ಲ ಅವಾಗ ಈ ಹತ್ತಿರದ ಶಾಪ್ಸ್ ಇಂದ ಪರ್ಚೇಸ್ ಮಾಡಿ ತಿನ್ಬೇಕು. ಸೊ ಈ ಒಂದು ಲಾಂಗ್ ಪ್ರೊಸೆಸ್ ಅಲ್ಲಿ ನಮ್ಮ ಮೈಂಡ್ ಇದನ್ನ ತಿನ್ನೋ ನೆಸೆಸಿಟಿ ಇದೆಯಾ ಅಂತ ರೀಕನ್ಸಿಡರ್ ಮಾಡುತ್ತೆ. ಈಗ ಮನೇಲಿ ಸ್ಟೋರ್ ಮಾಡಿ ಇಟ್ಟಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮಗೆ ಬೋರ್ ಆಗ್ಲಿ, ನಮಗೆ ಸ್ಟ್ರೆಸ್ ಆಗ್ಲಿ, ಇಲ್ಲ ನಾವು ಲೇಟ್ ನೈಟ್ ಔಟಿಂಗ್ಸ್ ಮಾಡ್ತಿರ್ಲಿ, ಜಂಕ್ ಫುಡ್ ಅನ್ನೇ ಪ್ರಿಫರ್ ಮಾಡ್ತಿರ್ತೀವಿ. ಈ ಕ್ರೇವಿಂಗ್ಸ್ ಬರೋದು ಇದೊಂದು ನ್ಯಾಚುರಲ್ ಪ್ರೊಸೆಸ್, ಇದನ್ನ ವೀಕ್ನೆಸ್ ಅಂತ ಅನ್ಕೋಬಾರ್ದು. ಬಟ್ ಮೈಂಡ್ಲೆಸ್ ಈಟಿಂಗ್ ಇದು ಹಾರ್ಮ್ಫುಲ್ ಫಾರ್ ಅವರ್ ಹೆಲ್ತ್. ಯಾವಾಗೋ ಒಂದಿನ ಹೋಗಿ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬಿಟ್ರೆ ಬಾಡಿ ಬಿಲ್ಡ್ ಆಗಲ್ಲ ಅಲ್ವಾ? ಅದೇ ತರ ನೀವು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಇದ್ದು ಅಕೇಜನಲಿ ಈ ತರ ಜಂಕ್ ಫುಡ್ ತಿನ್ನೋ ನೆಸೆಸಿಟಿ ಬಂದಾಗ ತಿಂದ್ರೆ ಕೂಡ ಹೆಲ್ತ್ಗೆ ಹಾರ್ಮ್ ಆಗೋದಿಲ್ಲ.